ನಮಸ್ಕಾರ. ಎಲ್ಲ ಸೈನ್ಸ್ ಮಕ್ಕಳು ಎಲ್ಲ ಕರೆದಿದ್ದೀವಿ, ಎಲ್ಲ ನಮಸ್ಕಾರ ಅಂತ ಹೇಳೋದು ನಮಸ್ಕಾರ ಅಂತ. ಇನ್ನೇ ವೇದಿಕೆ ಇರುವಂತ ನಮ್ಮ ವಿಜ್ಞಾನ ಸಚಿವರಾದಂತ ಬೋಸರಾಜ್ ಅವರೇ, ಹೈಯರ್ ಎಜುಕೇಶನ್ ಮಂತ್ರಿಗಳಿದ್ದಾರೆ ಸುಧಾಕರ್ ಅವರು, ಇಸ್ರೋ ಮಾಜಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಅವರು, ಸ್ಥಳೀಯ ಶಾಸಕರು, ಅವರು ಪ್ರೊಫೆಸರ್ ತರನೇ ನಿಮ್ಗೆಲ್ಲ ಭಾಷಣ ಬೋಧನೆ ಮಾಡಿದ್ದಾರೆ. ನಮ್ಮ ಇರ್ಷಾದ್ ಅಹಮದ್ ಅವರು, ಐ ಆಮ್ ಸೋ ಹ್ಯಾಪಿ. ರಿಜ್ವಾನ್ ಅವರು ಬಹಳ ಚೆನ್ನಾಗಿ ವಿಚಾರ ತಿಳಿಸಿದ್ರು, ಲೇಟೆಸ್ಟ್ ಏನಿದೆ ಪರಿಸ್ಥಿತಿ ಅಂತ ಹೇಳಿ. ಮತ್ತು ಸಲೀಂ ಇದ್ದಾರೆ, ಕೌರ್ ಇದ್ದಾರೆ, ತುಷಾರ್ ಇದ್ದಾರೆ. ಅವರೇ BBNP ಇಂದ ಎಲ್ಲ ಸ್ಮಾರ್ಟ್ ಸಿಟಿಗೆ ಇದೆಲ್ಲ ಹಣನ ಕೊಡ್ಲಿಕ್ಕೆ ಕಾರ್ಪೊರೇಷನ್ ಇಂದ ನಮ್ಮ ಇಲಾಖೆಯಿಂದ ಕೊಟ್ಟಿದ್ದೇವೆ. ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದೆ. ನಾನು ಉದ್ಘಾಟನೆ ಮಾಡಿಲ್ಲ, ನೀವು ಮಾಡಿದ್ದು. ಎಲ್ಲ ಮಕ್ಕಳ ಪರವಾಗಿ 5 ಜನ ಬಂದು ನೀವು ಮಾಡಿದ್ದು. ನಾನು ಮಾಡಿದ್ನೆಲ್ಲ ದೀಪ ಹಚ್ಚಿದ್ದು ಮಕ್ಕಳೇ ತಾನೇ ಹಚ್ಚಿದ್ದು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶದ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಜ್ಞಾನ ಹೆಚ್ಚಲಿ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ನೀವು ಬೆಳೆಸಿದ್ದೀರಿ. ನಾವೆಲ್ಲ ಸಾಕ್ಷಿಯಾಗಿ ನಿಂತ್ಕೊಂಡಿದ್ದೇವೆ. ಇವತ್ತು ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂಗೆ ಬಂದಿದ್ದೀವಿ. 3-4 ಒಂದು 5-6 ತಂಡ ಬಂದಿತ್ತು. 5-6 ತಂಡ ಬಂದಿತ್ತು. ಎಲ್ಲ ಬಹುಮಾನ ತೆಗೆದುಕೊಂಡ್ರಿ. ಗಾಂಧೀಜಿಯವರ ವಿಜ್ಞಾನದ ಬಗ್ಗೆ ವಿಚಾರ ಮತ್ತು ನೆಹರು ಅವರ ಚಿಂತನೆ, ಯಾಕೆ ನೆಹರು ಹೆಸರು ಇಟ್ಟು, ಯಾಕೆ ಗಾಂಧೀಜಿ ಹೆಸರನ್ನ ಚಿಂತನೆ ಮಾಡ್ತಾ ಇದ್ದೀವಿ, ಯಾಕೆ UR ರಾವ್ ಹೆಸರನ್ನ ತೆಗೆದುಕೊಂಡಿದ್ದೇವೆ, ಇನ್ನ ರಾಮನ್ ಅವ್ರಿಗೆ ಯಾಕೆ ನಾವು ಪೂಜೆ ಮಾಡ್ದು, ಅವ್ರಿಗೆ ನೆನೆಸ್ಕೊಂಡು ಅನ್ನೋದು ನಾವೆಲ್ಲ ಆಲೋಚನೆ ಮಾಡಬೇಕು. ನನಗೆ ಅರ್ಥ ಏನ್ ಬರ್ತದೆ ಅಂತ ಅಂದ್ರೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ರೈಟ್? ಸೊ ಅವರು ದೇ ಆರ್ ದಿ ಫೌಂಡರ್ ಫಾದರ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಆ ದೃಷ್ಟಿಯಿಂದ ಇವತ್ತು ನಾವು ಅವ್ರು ಇಲ್ಲದೆ ಹೋದ್ರು ಕೂಡ ಅವ್ರು ಏನ್ ಹಾಕ್ಬಿಟ್ಟು ಹೋಗಿದ್ದಾರೆ ಅದನ್ನ ನೆನೆಸ್ಕೊಂಡು ನಾವು ಅವರು ಆಶೆಗಳು ಇನ್ನ ಬದುಕು ಉಳಿಲಿ, ನಾವು ಅದನ್ನ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ನಿಮ್ ಕೈಯಲ್ಲಿ ನಾವೆಲ್ಲ ಈ ಜ್ಯೋತಿನ ಬೆಳೆಸಿದ್ದೇವೆ. ಸೊ ರಾಜ್ಯದ ವಿವಿಧ ಮೂಲೆಯಿಂದ ಕೆಲವೆಲ್ಲ ಮಕ್ಕಳೆಲ್ಲ ತಾವೆಲ್ಲ ಬಂದಿದ್ದೀರಿ. ನಾವು ಬೋಸರಾಜಿಪುರ ನಾವೆಲ್ಲ ಓಡಾಡ್ಬಿಟ್ಟಿದ್ದೀವಿ. ನನಗೆ 63-64 ವರ್ಷ, ನಿಮ್ಗೂ ನಮಗೂ 50 ವರ್ಷ ಡಿಫ್ರೆನ್ಸ್. ಅವರೊಂದು 70 ಇರ್ಬೇಕು, 78. ಅವರು ಚೀಫ್ ಮಿನಿಸ್ಟರ್ ಅಂತ ಇದ್ರು ಬಿಡಿ. ಸೊ ಇನ್ನು ಅವ್ರಿಗೂ 65 ವರ್ಷ ಡಿಫ್ರೆನ್ಸ್. ನೀವೆಲ್ಲ 13-14 ವರ್ಷದ ಮಕ್ಕಳು, ಎಲ್ಲ 8th, 9th, 10th. am I right? ಸೊ ಇನ್ನ 13, 14, 15 ಇಯರ್ಸ್ ನಿಮ್ ಕೈಲಿ ದೊಡ್ಡ ವಯಸ್ಸಿದೆ. ನಾನು ಓದುವಾಗ ನನಗೆ ಇವೆಲ್ಲ ಏನೂ ಗೊತ್ತಿಲ್ಲ. ಫೋನ್ ಇರಲಿಲ್ಲ, ಇವನ್ ನಮ್ ಕ್ಯಾಲ್ಕುಲೇಟರ್ ಇರಲಿಲ್ಲ. ಕ್ಯಾಲ್ಕುಲೇಟರ್ಗೆ ದೊಡ್ಡ ಕಾಂಪಿಟೇಷನ್. ಪ್ರತಿಯೊಂದು ಗುಣ ಬರಿಬೇಕಾದ್ರೆ ಭಾಸ್ಕರಾಚಾರಿ ಹಿಸ್ಟ್ರಿ, ಅವು ಸೈನ್ಸ್, ಮ್ಯಾಥಮೆಟಿಕ್ಸ್ ಬರಿಬೇಕಾದ್ರೆ ಲೆಕ್ಕಾಚಾರ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿರ್ಲಿಲ್ಲ. ಎಲ್ಲ ಮ್ಯಾಥಮೆಟಿಕ್ಸ್ ನ ಗುಣಗೆಲ್ಲ ಕಂಪ್ಲೀಟ್ ಲೆಕ್ಕ ಹಾಕ್ತಿದ್ರು. ಈಗೆಲ್ಲ ಕ್ಯಾಲ್ಕುಲೇಟರ್ಗಳು ಬಂದ್ಬಿಟ್ಟಿದೆ. ಕ್ಯಾಲ್ಕುಲೇಟರ್ ಮುಗಿದೋಯ್ತು, ತಿರ್ಗದಾದ್ಮೇಲೆ ಕಂಪ್ಯೂಟರ್ ಬಂತು. ಕಂಪ್ಯೂಟರ್ಗೆಲ್ಲ 1 ಲಕ್ಷ 2 ಲಕ್ಷ ಇತ್ತು ಒಂದ್ ಕಾಲದಲ್ಲಿ. ಈಗೆಲ್ಲ ಫೋನ್ಗಳು ಬಂದ್ಬಿಟ್ಟಿದೆ. ನಾನು ಭಾಷಣಕ್ಕೆ ನಿನ್ನೆ ಯಾವ್ದೋ ಒಂದು ಪ್ರೋಗ್ರಾಮ್ ಹೋಗಿದ್ದೆ. ಪುಸ್ತಕದ ಮೇಳ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ವಿಧಾನಸೌಧದಲ್ಲಿ. ಸುಮ್ನೆ ಬಂದಿದ್ರೆ ಹಂಗೆ ತಿರ್ಕೊಂಡು ಹೋಗಿ, ಇವತ್ತು ಹೋಗ್ಬಿಡಂಗೆ. ಯು ಆಲ್ ಶುಡ್ ಗೋ ಟು ದ, ಎಲ್ಲ ಟೀಚರ್ಸ್ ಯಾರಿದ್ದೀರಿ, ಹೆಡ್ ಮಾಸ್ಟರ್ಗಳು, ಯು ಶುಡ್ ಟೇಕ್ ದೆಮ್ ಟು ವಿಧಾನಸೌಧ ಒಳಗಡೆ. ಆಗ್ಬೋದಾ? ಹೋಗಿ ಒಂದ್ ರೌಂಡ್ ತಿರುಗಿಸ್ಕೊಂಡು ಆ ಪುಸ್ತಕದ ಮೇಳದಲ್ಲಿ ಏನ್ ತಗೊಳ್ಳಿದ್ರು ಚಿಂತೆ ಇಲ್ಲ, ಒಂದ್ ರೌಂಡ್ ವಿಧಾನಸೌಧರು ತಿರ್ಕೊಂಡು ಬನ್ನಿ. ಯು ವಿಲ್ ಹ್ಯಾವ್ ಟು ಹ್ಯಾವ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಮೆಟ್ರೋಲ್ ಒಂದ್ ರೌಂಡ್ ಬನ್ನಿ, ಅದು ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆಲ್ಲ ಆಗ್ತದೆ. ಎಲ್ಲ ಹೊರಗಡೆಯಿಂದ ಎಲ್ಲ ಪಾಪ ಎಲ್ಲ ಬಂದಿದ್ದೀರಿ. ಸೊ ಹಂಗೆ ನಾನು ಹೇಳೋದು, ನಿನ್ನೆ ಏನ್ ಹೇಳಿದೆ ಅಂದ್ರೆ,
ನಾನಂತೂ ಹುಡುಗ ಇದ್ದಾಗ ನಾನು ಐ ಡಿ ನಾಟ್ ಪೇ ಅಟೆನ್ಷನ್ ಟು ಮೈ ಎಜುಕೇಶನ್. ಇರೋ ಸತ್ಯ ಹೇಳ್ತಾ ಇದ್ದೀನಿ. ನನಗೆ ಎಜುಕೇಶನ್ ವ್ಯಾಲ್ಯೂ ಗೊತ್ತಾಗಿದೆ ನಾನು MLA ಆದ್ಮೇಲೆ, ಮಂತ್ರಿ ಆದ್ಮೇಲೆ ಎಜುಕೇಶನ್ ವ್ಯಾಲ್ಯೂ ಗೊತ್ತಾಗಿದ್ದು ನನಗೆ. ಎಲ್ಲ ಅಸೆಂಬ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾ ಇದ್ರು, ಅದ್ ನೋಡ್ಬಿಟ್ಟು ನಾನು ಬೆಬೆ ಅಂತ ಇದ್ದೆ. ಸೊ ಪೇಪರ್ ಅಲ್ಲಿ, ಪುಸ್ತಕದಲ್ಲಿ ಯಾರು ರೀಡ್ ಮಾಡ್ತಾರೆ ಅವನು ಲೀಡ್ ಆಗ್ತಾನೆ ಅಂತ. ಯಾರು ಒಳ್ಳೆ ವಿಚಾರಕ್ಕೆ, ನೀವೆಲ್ಲ ಆಶುಭಾಷಣ ಸ್ಪರ್ಧೆ ಮಾಡ್ತಾ ಇದ್ರಿ, ನಾವೆಲ್ಲ ಮಾಡ್ಬೇಕಾದ್ರೆ ನಮ್ಮನ್ನು ಸ್ಕೂಲಲ್ಲಿ ಕರಿತಿದ್ರು. ಏನ್ ನಾವು ಮಗ್ಗಿ ಹೊಡೆದು ಏನೋ ಸ್ವಲ್ಪ ನಿಭಾಯಿಸ್ಕೊಂಡು ಹೆಂಗೋ ರಾಜಕೀಯದಲ್ಲಿ ಇಲ್ಲಿ ಗಟ್ಟ ಮುಟ್ಟಿಬಿಟ್ಟಿದೀವಿ. ಬಟ್ ನೀವು ಯು ಶುಡ್ ಬಿ ವೆರಿ ಫರ್ಮ್. ನಿಮ್ ಏಜ್ ಇದೆಯಲ್ಲ, ನಿಮ್ ಟೀಚರ್ಸ್ಗೆ ನೀವು ಕಾಂಪೀಟ್ ಮಾಡೋಂಥ ಏಜ್. ಯು ಆರ್ ಮೋರ್ ಕೇಪಬಲ್ ದೆನ್ ಯುವರ್ ಟೀಚರ್ಸ್. ದಟ್ ಇಸ್ ವಾಟ್ ಐ ಹವ್ ಸೀನ್ ನೌ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಶನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್. ಸೊ ಹಂಗೆ ನನ್ನ ಚಾಯ್ಸು ಎಜುಕೇಶನಿಸ್ಟ್. ನಾನು ಈಗ ಡಿಗ್ರಿನ ನಾನು ಮಾಡ್ಲಿಲ್ವಲ್ಲ ಅಂತ ಕೊನೆಗೆ ನಾನು ಮಾಡಿದ್ದು 47ನೇ ವಯಸ್ಸಿಗೆ ಡಿಗ್ರಿ ಮಾಡಿದೆ ನಾನು ಓಪನ್ ಯೂನಿವರ್ಸಿಟಿ. ನಾನು 29-30 ವಯಸ್ಸಿಗೆ ಮಂತ್ರಿ ಆಗ್ಬಿಟ್ಟೆ. ಆಗ ನಂಗೆ ಸಂತೋಷ ಆಗ್ಲಿಲ್ಲ. ಕ್ಯಾಬಿನೆಟ್ ಮಿನಿಸ್ಟರ್ ಆದ ಕೃಷ್ಣ ಗೌರ್ಮೆಂಟ್ ಅಲ್ಲಿ ಆಗ ಸಂತೋಷ ಆಗ್ಲಿಲ್ಲ. ಮೈಸೂರು ಯೂನಿವರ್ಸಿಟಿಲಿ ಹೋಗಿ ಡಿಗ್ರಿ ಯೂನಿವರ್ಸಿಟಿ ಇದನ್ನ ಓಪನ್ ಯೂನಿವರ್ಸಿಟಿಲಿ MA ಪಾಸ್ ಮಾಡಿ ಒಂದು ಸರ್ಟಿಫಿಕೇಟ್ ತಗೊಂಡೆ. ದಟ್ ವಾಸ್ ಮೈ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್. ಯಾಕೆ ನನ್ನ ಮಕ್ಕಳು ಎಲ್ಲಿನಪ್ಪ ನೀನ್ ನಾನು ಓದು ಅಂತ ಹೇಳ್ತಾ ಇದ್ಯಾ, ನೀನೇ ಯಾಕೆ ಓದಿಲ್ಲ ಅಂತ ಕೇಳ್ಬಿಟ್ಟಾರಂತೂ ಎದುರ್ಕೊಂಡು ನಾನು ಆ ಮಕ್ಕಳು ದೊಡ್ಡವರಾಗೋಷ್ಟೊತ್ತಿಗೆ ನಾನು ಗ್ರಾಜುಯೇಟ್ ಆಗ್ಬಿಟ್ಟೆ. ಸೊ ಹಂಗೆ ನಾನು ಇನ್ಸ್ಟಿಟ್ಯೂಷನ್ಗಳನ್ನ ಈಗ ನಡೆಸ್ತಾ ಇದ್ದೀನಿ. ಅಟ್ಲೀಸ್ಟ್ ಏನೋ ಒಂದು, ನಮ್ಮಪ್ಪ ನಾನು ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ, ನಾನು ಆಗ್ಲಿಲ್ಲ, ಈಗ ರಾಜಕೀಯ ಮಾಡ್ಕೊಂಡು ಕೂತ್ಕೊಬಿಟ್ಟೆ. ಅಟ್ಲೀಸ್ಟ್ ಇರ್ಲಿ ಅಂತ ಹೇಳಿ ಕೊನೆಗೆ ನಾನು ಇಂಜಿನಿಯರ್ಸ್ ನಾನು ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ನಾನು ನ್ಯಾಷನಲ್ ಇಂಗ್ಲಿಷ್ ಸ್ಕೂಲು, ಗ್ಲೋಬಲ್ ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲ ಮಾಡಿದ್ದೀನಿ. ಅಟ್ಲೀಸ್ಟ್ ಲೆಟ್ ಮಿ ಕಾಂಟ್ರಿಬ್ಯೂಟ್ ಸಮಥಿಂಗ್ ಫಾರ್ ದಿ ಸೊಸೈಟಿ. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಜುಕೇಶನ್ ಬಿಟ್ರೆ ಯು ಕಾಂಟ್ ಮ್ಯಾಚ್. ರೂಪ ನಪ ಹಪ ಹರಿಸದ, ದಾಯಾದಿ ದಕ್ಕಿಸದ, ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ ಗುಪ್ತ ನಿಧಿ ಒಂದೇ ವಿದ್ಯೆ. ರೂಪನಪ ಯಾರು? ರಾಜ, ಇನ್ನೊಬ್ಬ ದೊಡ್ಡವನು, ಅವನ ಅಪ್ಪತ್ತ ದಯಾದಿ. ತಗೊಂಡು ಹೋಗಕ್ಕಾಗಲ್ಲ. ನಿಮ್ಮ ನಾಲೆಜ್ ನ ನೀರಲ್ಲಿ ನೆನೆಯಕ್ಕಾಗಲ್ಲ, ಇಲ್ಲ ಸುಡಕ್ಕಾಗಲ್ಲ. ಆ ನಿಧಿ ವಿದ್ಯೆ. ಸೊ ಹಂಗೆ ನಾನ್ ಇಲ್ಲಿ ಮುಂದಿರೋರು ಮಾತಾಡ್ತಲ್ಲ, ನಿಮ್ ಮಾತಾಡ್ತಾ ಇದ್ದೀನಿ ನಾನು. ಸೊ ಹಂಗೆ ಆ ಗುಪ್ತ ನಿಧಿನ ನೀವು ಆ ವಿದ್ಯೆನ. ಸೊ ನಿಮ್ಗೆ ಒಂದು ಆಪರ್ಚುನಿಟಿ ಇದೆ, ಏಜ್ ಇದೆ. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಿಮ್ಮ ಟೀಚರ್ಸ್ಗೆ ನೀವು ಚಾಲೆಂಜ್ ಮಾಡ್ಬೋದು ಅಂದ್ರೆ ಆ ನಾಲೆಜ್. ಈಗ ನಿಮ್ ಫೋನ್ ಅಲ್ಲೇ ನಿಮ್ ತಂದೆ ತಾಯಿಗೆ ನಿಮ್ಗೊಂದು ಫೋನ್ ತಗೊಟ್ಟಿರ್ತಾರೆ, ನಿಮ್ ಸ್ಕೂಲಲ್ಲಿ ತಗೊಳಂಗಿಲ್ಲ, ಅದು ಬೇರೆ ವಿಚಾರ. ಆ ಫೋನ್ ಅಲ್ಲೇನೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಇವತ್ತು ದೊರೀತದೆ. ಅಷ್ಟು ಟೆಕ್ನಾಲಜಿ ಇವತ್ತು ಬಿಲ್ಡಪ್ ಆಗಿದೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಸೌದಿ ಅರೇಬಿಯಾಗೆ, ಎಲ್ಲ ಒಂದ್ ಕಡೆ ದುಬೈ ಪಕ್ಕ ಯಾವ್ದೋ ಒಂದು ಮದುವೆಗೆ ಹೋಗಿದ್ದೆ. ಅಲ್ಲಿ ಯಾರೋ ಪ್ರೊಫೆಸರ್ ಸಿಕ್ಕಿದ್ರು, ಹತ್ರ ಚರ್ಚೆ ಮಾಡ್ತಾ ಇದ್ದೆ. ಇನ್ನೊಂದು 15-20 ವರ್ಷಕ್ಕೆ ಟೀಚರ್ಸ್ ಬೇಕಾಗಿಲ್ಲಂತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಗಿವ್ ಎವ್ರಿಥಿಂಗ್. ಆ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ನಾನು ಒಂದಿನ ನಮ್ಮ ಪ್ರೈವೇಟ್ ಸೆಕ್ರೆಟರಿಗೂ ಯಾರೋ ನನ್ನ PA ಗೆ ಫೋನ್ ಮಾಡ್ತೀವಿ, ಯಾವ್ದೋ ಒಂದು ಭಾಷಣಕ್ಕೆ ಹೋಗ್ತಾ ಇದೀನಪ್ಪ, 4 ಇಶ್ಯೂ ಕೊಡ್ರೆ ಮಾತಾಡ್ಬೇಕು ಪಾಯಿಂಟ್ ಅಂತ ಹೇಳ್ತಾ ಇದ್ದೆ. ನನ್ನ ಮಕ್ಕಳು ಬಂದ್ಬಿಟ್ಟು, ಯಾಕಪ್ಪ ನಿನ್ಗೆ PA ಹಾಕ್ಬೇಕು, ಇನ್ನೊಬ್ಬ ಬೇಕು, ನಿನ್ನ ಫೋನಲ್ಲಿ ಚಾಟ್ ಪೀಟ್ ಇದೆ ನೋಡು ಅಂದ್ಬಿಟ್ಟು ಆ ಚಾಟ್ ಪೀಟಿ ಹಾಕ್ಬೇಕು. ಆ ಚಾಟ್ ಪೀಟಿಲಿ ಮಾತಾಡ್ಬಿಟ್ಟು ನನ್ನ ಎದುರುಗಡೆನೆ, my DK Shivakumar is going for so and so program, give me some information. Within 1 minute ಎಲ್ಲ ಈಚೆ ಬಂದ್ಬಿಡ್ತು. That is the age you are having. ಸೊ ಅಂತ ಅವಕಾಶ ಇವತ್ತು ನಿಮ್ಗೆಲ್ಲ ಸಿಕ್ಕಿದೆ. ಚಿಲ್ಡ್ರನ್ ಬೇಕಾದಷ್ಟು. ಸೊ ಈಗ ನೀವೆಲ್ಲ ಫೋಟೋಗಳೆಲ್ಲ ತೋರಿಸಿದ್ರಿ, ಯಾರಾದ್ರೂ ತೋರಿಸಿದ್ರಿ, ಕಲ್ಪನಾ ಚಾವ್ಲಾ, ನಮ್ಮ ಸುನೀತಾ ವಿಲಿಯಂ ಎಲ್ಲ ತೋರಿಸಿದ್ರಿ. ಇದೆಲ್ಲ ನಾವು ನೋಡ್ದು, ಅವ್ರನ್ನ ಫಾಲೋ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಗೆ. ಬಟ್ ನೀವು ಕೂಡ ಆ ಮಟ್ಟಕ್ಕೆ ಯಾರು, ನಥಿಂಗ್ ಇಸ್ ಇಂಪಾಸಿಬಲ್ ಇನ್ ಲೈಫ್, ಎವ್ರಿಥಿಂಗ್ ಇಸ್ ಪಾಸಿಬಲ್. You can also become Kalpana Chawla, you can also become Sharma, you can also become C.V. Raman, you can become anything. You should dream. ಒಂದು 4D ಮತ್ತೆ ತಲೆಯಲ್ಲಿ ಇಟ್ಕೊಳ್ಳಿ, 4D. You should dream, you should desire for the dream, you should dedicate for the dream, you should discipline for the dream. Then you are going to be very successful. ಹಂಗೆ
ನೀವು ಏನ್ ನನ್ನ ಕೈಯಲ್ಲಿ ಆಗಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಯಾರಿಗೆ ಎಲ್ಲ ಸೈಂಟಿಸ್ಟ್ ಎಲ್ಲ ಯಾರು ಮಾಡಿದಾರ, ಏನ್ ಅವರೆಲ್ಲ ಮೇಲ್ಗಡೆಯಿಂದ ಇಳಿದು ಬಂದ್ಬಿಟ್ಟಿದ್ರ? ಎಲ್ಲ ಭೂಮಿಯಲ್ಲೇ ಹುಡ್ತವ್ರು, ಎಲ್ಲ ನಿಮ್ಮಂಗೆ ಹುಡ್ತವ್ರು. ನಿಮ್ಮಷ್ಟು ಟೆಕ್ನಾಲಜಿ ಅವ್ರಿಗೆ, ನಿಮ್ಮಷ್ಟು ಅವಕಾಶ ಇರ್ಲಿಲ್ಲ ಅವ್ರಿಗೆ, ಆದ್ರೂ ದೇ ಹ್ಯಾವ್ ಸಮಥಿಂಗ್ ಮಾಡಿದ್ದಾರೆ. ನೀವು ಯಾವ ರಾಜ್ಯದಲ್ಲಿ ಇದ್ದೀರಿ? ಯು ಆರ್ ಇನ್ ಕರ್ನಾಟಕ. ಏನು ಏಷ್ಯಾಗೆ ಫಸ್ಟ್ ಲೈಟ್ ಕೊಟ್ಟಿದ್ದೆ ಕರ್ನಾಟಕದಿಂದ, ನಮ್ ಶಿವಸಮುದ್ರದಿಂದ. ಬೆಂಗಳೂರಿಗೂ ಲೈಟ್ ಇತ್ತು, ಬೆಂಗಳೂರಿಗೆ ಲೈಟ್ ಬಂದಿತ್ತು. ಸೊ 1904 ಅಲ್ಲಿ ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ಎ ಪ್ಲೇಸ್ ವಿ ಆರ್. ಯಾಕೆ ಜವಾಹರ್ಲಾಲ್ ನೆಹರು ಇಲ್ಲಿ ಬೆಂಗಳೂರಲ್ಲೇ HAL ಮಾಡಿದ್ರು? ಯಾಕೆ HMD ಮಾಡಿದ್ರು? ಯಾಕೆ ITI ಮಾಡಿದ್ರು? ಯಾಕೆ BHEL ಮಾಡಿದ್ರು? ಯಾಕೆ ISRO ಇಲ್ಲಿಂದಾನೆ ಆಯ್ತು? Because Karnataka students are more talent, vibrant, so much thing. ಯಾಕೆ ಇಲ್ಲಿ ನಾವು ಇದನ್ನ ಮಾಡಿದ್ವಿ? So we should see CV Raman. We should see all those talented tycoons here. So ಮತ್ತೊಬ್ರು ಇಲ್ಲಿ ಕಿರಣ್ ಕುಮಾರ್ ನಿಮ್ಮಿಂದನೇ ನಾವು ತಯಾರು ಮಾಡ್ಬೋದು. ಸೊ ಯಾರಿಗೂ ಕೆಪಾಸಿಟಿ ಇಲ್ಲ ಅಂತ ತಿಳ್ಕೊಳ್ಬೇಕು. ನಾವು ವುಮನ್ ಹ್ಯಾವ್ ಬಿಕಮ್ ಮೋರ್ ಸ್ಟ್ರಾಂಗರ್ ದನ್ ಮೆನ್. ಸೊ ಯಾರೆಲ್ಲ ಕಡೆನೂ ಮುಂದಕ್ಕೆ ಈಗ ಬೇರೆ ಪಾರ್ಲಿಮೆಂಟ್ ಅಲ್ಲಿ ನಾವು 33% ಬೇರೆ ಮಾಡ್ಬಿಟ್ಟಿದೀವಿ. ಈಗ ಮುಂದಕ್ಕೆ ನಮ್ಗೆಲ್ಲ ಜಾಗ ಉಳಿಕೋಬೇಕು ಬೇರೆ ಕಡೆ. ಸೊ ಆಲ್ ಹೆಣ್ಮಕ್ಳಿಗೆಲ್ಲ ಲೀಡರ್ಶಿಪ್ಗೆ ಬರ್ತಾ ಇದೆ. ಪಂಚಾಯತ್ ಪಾರ್ಲಿಮೆಂಟ್ ವರೆಗೂ ಯೂನಿಟ್ ಲೀಡರ್ಸ್. ಈಗ ತಾನೇ ಇವತ್ತು ಪೇಪರ್, ಪ್ರಜಾವಾಣಿ ಪೇಪರ್ ಜಸ್ಟ್ ನೋಡ್ತಾ ಇದೆ, ನಮ್ಮ ಬೋಸರಾಜ್ ಸಾಹೇಬ್ರು ಕೊಡ್ತಾ ಇದ್ರು. ಇವತ್ತು 7 ಗ್ರಹ ಒಂದೇ ಜಾಗದಲ್ಲಿ ಸೇರ್ತಾ ಇದೆ. 7 ಗ್ರಹ. ತಿರ್ಗಾ ಇದೇ ಪರಿಸ್ಥಿತಿ ಬರ್ಬೇಕಾದ್ರೆ ಇಟ್ ಇಸ್ ಇನ್ 2040. ಇನ್ನು 15 ವರ್ಷ ಆದ್ಮೇಲೆ ಇಟ್ಸ್ ಎ ಗ್ರೇಟ್ ಡೇ. ಇದು ಸೈನ್ಸ್. ಇದು ಅಲ್ಲಿ ತೋರ್ತಾ ಇದ್ರೆ ಮಂಗಳ ಎಲ್ಲಿದೆ, ಗುರು ಎಲ್ಲಿದೆ, ಇದೆ ಬುಧ ಎಲ್ಲಿದೆ, ಶನಿ ಎಲ್ಲಿದೆ, ಶುಕ್ರ ಎಲ್ಲಿದೆ, ನೆಪ್ಟ್ಯೂನ್ ಎಲ್ಲಿದೆ, ಎಲ್ಲ ಇದರಲ್ಲಿ ಒಂದು ಫೋಟೋ ಹಾಕಿದ್ದಾರೆ ಪ್ರಜಾವಾಣಿಯವರು. ಅಟ್ಲೀಸ್ಟ್ ಯಾಕೆ ಪ್ರಜಾವಾಣಿಯವರು ಮಾಡ್ತಾರೆ? ದೇ ಆರ್ ಆಲ್ಸೋ ಟ್ರೈಂಗ್ ಟು ಟೀಚ್ ಯು, ನೋ ಯು ವೆಲ್ ಎಜುಕೇಟೆಡ್. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ನಾವು ಎಷ್ಟು ಎಫೆಕ್ಟಿವ್ ಇರಬೇಕು, ಶಾಸನ ಎಷ್ಟು ಎಫೆಕ್ಟಿವ್ ಇರಬೇಕು, ಸ್ವಲ್ಪ ಪತ್ರಿಕಾ ರಂಗ ಕೂಡ ದೇ ಆರ್ ಆಲ್ಸೋ ಟೀಚಿಂಗ್ ಯು. ಎಷ್ಟೋ ಇವರೆಲ್ಲ ಮೀಡಿಯಾ ಅವರೆಲ್ಲ ನಿಮ್ ಕ್ವಶನ್ಸ್ ಮತ್ತೊಂದು ಎಜುಕೇಶನ್ ನಾವು ಪುಸ್ತಕಗಳಿಗಿಂತ ಜಾಸ್ತಿ ಇದೆ, ಅವೆಲ್ಲ ರಿಸರ್ಚ್ ಮಾಡಿ ನಿಮ್ಗೆಲ್ಲ ತಿಳಿಸ್ತಾ ಇದ್ದಾರೆ. ಹಂಗೆ ನನಗೂ ಕೂಡ ಐ ಆಮ್ ಸೋ ಹ್ಯಾಪಿ. ಅಟ್ಲೀಸ್ಟ್ ಕೆಲವು ಪೇಪರ್ಸ್ ಬಹಳ ಇದನ್ನ ವಿಚಾರಗಳನ್ನ ತಿಳಿಸಿ ನಮ್ಮ ಜನರಿಗೆ. ಈಗ ನಾವು ನೀವು ಬೇರೆ ರಾಜಕಾರಣ ನೋಡೋದು, ಬೇರೆ ಪೇಪರ್ ಓದೋದು, ನ್ಯೂಸ್ ನೋಡೋದು ಎಲ್ಲ ಬೇರೆ ವಿಚಾರ. ಸೊ ಹಂಗೆ ನಿಮ್ಗೆ ನಾನು ಈ ಸಂದರ್ಭದಲ್ಲಿ ರೂಟ್ಗೆ ನೀವು ಹೋಗ್ಬೇಕು. ವೈ ಗಾಂಧಿ ಥಾಟ್ ಆಫ್ ಸೈನ್ಸ್ ದೋಸ್ ಡೇಸ್, ವೈ ನೆಹರು ಥಾಟ್ ಆಫ್ ಅವತ್ತೆಲ್ಲ ಇಷ್ಟು ಟೆಕ್ನಾಲಜಿ ಇಲ್ಲದೆ ಹೋದ್ರು ಕೂಡ ಮುಂದಿನ ಭವಿಷ್ಯ. ಈಗ ಕುವೆಂಪು ಅವರವ್ರದ್ದು ನಾವು ಬಂದ ತಕ್ಷಣ ಕೃಷ್ಣ ಅವ್ರ ಕಾಲದಲ್ಲಿ ಶುರು ಮಾಡ್ತಾರೆ. ಅದು ನಮ್ಮ ನಾಡಗೀತೆ, ಭಾರತೀಯ ಇದನ್ನ ಮಾಡ್ತಾರೆ, ಎಲ್ಲ ಕಂಪ್ಲೀಟ್ ಇಲ್ಲ. ಆ ಕುವೆಂಪು ಅವರು ಇನ್ನೊಂದ್ ಕಡೆ ಆವತ್ತಿನ ಕಾಲದಲ್ಲಿ ಏನ್ ಹೇಳಿದ್ರು? ಗುಡಿ ಚರ್ಚು ಮಸೀದಿಗಳನ್ನ ಬಿಟ್ಟು ಹೊರಬನ್ನಿ, ಮಡತನ ಗುಣಮಟ್ಟ ಕೇಳುತ್ತನ್ನಿ, ವಿಜ್ಞಾನ ದೇವಿಗೆ ಹಿಡಿದು ಬನ್ನಿ, ದೇಶ ಹಾಗೂ ರಾಜ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಬರುವುದು. ಹಿಂಗೆ ಹೇಳಿ ಹಂಗೆ ಅವತ್ತು ಕೂಡ ನಮ್ಮ ಕುವೆಂಪುರವರು ಅವತ್ತಿನ ಕಾಲದಲ್ಲೇನೆ ಬಹುಶಃ ಐ ಥಿಂಕ್ 40-45-50 ಇಯರ್ಸ್ ಮೇಲಾಗಿದೆ. ಅವರೇ ಅವತ್ತು ಆ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಕುವೆಂಪು ರಾಷ್ಟ್ರಕವಿ ಆಗಿದ್ರು ಕೂಡ ನಿಮ್ಗೆ ಒಂದು ದೊಡ್ಡ ನಮ್ಗನ್ನಂತವ್ರಿಗೆಲ್ಲ ಒಂದು ದೊಡ್ಡ ಸಂದೇಶ ಕೊಟ್ಟು ಮೂಢನಂಬಿಕೆ ಇವೆಲ್ಲ ಬಿಡಿ, ನಡೀರಿ, ಇವೆಲ್ಲ ದೇವರದ ದಿನರೆಲ್ಲ ಬೇರೆ ವರ್ಗ ಬೇರೆ ಇರ್ತದೆ. ಇಟ್ ಇಸ್ ಸೈನ್ಸ್ ಹೂ ಪ್ರಮೋಟ್ಸ್ ನೇಷನ್, ಇಟ್ ಇಸ್ ಪ್ರೈಡ್ ಸೈನ್ಸ್ ಹೂ ಪ್ರಮೋಟ್ಸ್. ಎಲ್ಲದಕ್ಕೂ ಕೂಡ ಇವತ್ತು ಇಷ್ಟೆಲ್ಲ ಬಂದಿದೆಯಲ್ಲ ಟೆಕ್ನಾಲಜಿ, ಸೈನ್ಸ್ ಇಲ್ಲ ಅಂದ್ರೆ ಎಲ್ಲಿ ಬರ್ಲಿಕ್ಕೆ ಸಾಧ್ಯ? ಹಂಗೆ ದೇರ್ ಇಸ್ ಅ ಬಿಗ್ ಕಾಂಪಿಟೇಷನ್. ಸೊ ಕರ್ನಾಟಕ ಸರ್ಕಾರ, ವಿ ಆರ್ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೆ, ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ನಾನು ಉಪಮುಖ್ಯಮಂತ್ರಿ ಇದ್ದಾರೆ, ಬೋಸರಾಜು, ನಮ್ಮ ಸುಧಾಕರ್ ಎಲ್ಲ ಮಂತ್ರಿಗಳಿದ್ದಾರೆ. ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ನಿಮ್ ದೊಡ್ಡ ಲೆಕ್ಚರ್ ಕೊಡಕ್ ಬಂದಿಲ್ಲ. ವಿ ಆರ್ ದೇರ್ ವಿತ್ ಯು, ವಿ ವಿಲ್ ಸ್ಟ್ಯಾಂಡ್ ಬೈ ಯು, ವಿ ವಾಂಟ್ ಯುವರ್ ಗ್ರೋತ್, ಯು ವಾಂಟ್ ಟು ಮೇಕ್. ಸೊ ನಿಮ್ಗಿದೆ. ನಾನು ಕೆಲವು ಕಡೆ ಎಲ್ಲ ಹೊರಗಡೆ ದೇಶಕ್ಕೆಲ್ಲ ಹೋಗಿದ್ದೀನಪ್ಪ, ಕೆಲವು ಕಡೆ ಎಲ್ಲ ಅಲ್ಲಿ ಇಲ್ಲಿ ಹೋದಾಗ ಕಾನ್ಫರೆನ್ಸ್ ಗಳೆಲ್ಲ ಹೋಗಿದ್ದೀನಿ. ಏನೋ ಅವರ್ ಟೀಚರ್ಸ್ ನಮ್ಮಲ್ಲಿ ಓದಂತವ್ರು, ದಿ ಕ್ರೀಮ್ ಆಫ್ ಇಂಡಿಯಾ ಇಸ್ ಔಟ್ಸೈಡ್. ದ ಬೆಸ್ಟ್ ಹೂ ಹ್ಯಾವ್ ಸ್ಟಡಿಡ್ ಎಲ್ಲ 95%, 98, 99 ಎಲ್ಲ ಮಾಡೋರೆಲ್ಲ ಅಲ್ಲಿ ಯೂನಿವರ್ಸಿಟಿಲಿ 2ನೇ ಪೊಸಿಷನ್ 3ನೇ ಪೊಸಿಷನ್. ಒಂದಿನ ಸಿನೆಕಾಲ್ ವ್ಯಾಲಿಗೆ ಹೋಗಿದ್ದೆ ನಾನು. ಇಲ್ಲಿಂದ ಯಾವ್ದೋ ನೆದರ್ಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಹೇಳಕ್ ಬಂದ್ರೆ ಇಲ್ಲಿ ನಮ್ ಟೆಕ್ನಾಲಜಿ ಅಲ್ಲಿಗಿನ್ನ ಇಲ್ಲಿಗೆ 30% ಚೀಪ್ ಅಲ್ಲಿ ನಮ್ಮಲ್ಲಿ IT ಗಿಟಿ ಎಲ್ಲ ಸಿಕ್ಕಿದೆ ಅಂತ ಹೇಳಿ ಅವ್ರು ನಂಗೆ ಹೇಳ್ತಾ ಇದ್ರು. ಸೊ ಹಂಗೆ ನಮ್ಮ ಕ್ರೀಮ್ ಈಸ್ ಔಟ್ಸೈಡ್.
ಸೊ ಈಗ ತಿರ್ಗಾ ವಾಪಸ್ಸು ನಮ್ಮ ಬೆಂಗಳೂರಲ್ಲೇ ಅವಕಾಶ ಇದೆ, ಕರ್ನಾಟಕದಲ್ಲೇ ಅವಕಾಶ ಇದೆ. ಆಲ್ ಇಂಜಿನಿಯರ್ಸ್ ಯಾರು ಇದ್ರು ಮೊದಲೆಲ್ಲ ಕರ್ನಾಟಕದಲ್ಲಿ ಇದ್ದಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಹೊರಗಡೆ ರಾಜ್ಯದಲ್ಲಿ ಎಲ್ಲ ಹೊರಗಡೆಯವರೆಲ್ಲ ನಾರ್ತ್ ಇಂಡಿಯಾ ಎಲ್ಲ ಬಂದು ಇಲ್ಲೇ ಬಂದು ಓದ್ತಾ ಇದ್ರು. ಇವತ್ತು ಕೂಡ ದಿ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇನ್ ಕರ್ನಾಟಕ, ಹೈಯೆಸ್ಟ್ ನಂಬರ್ ಆಫ್ ಹ್ಯೂಮನ್ ರಿಸೋರ್ಸಸ್, ಕ್ವಾಲಿಟಿ ರಿಸೋರ್ಸ್ ಇದು. ನ್ಯಾಷನಲ್ ಲಾ ಸ್ಕೂಲ್ ನ ಕರ್ನಾಟಕದಲ್ಲಿ ಮಾಡೋರು, ಯಾಕೆ ಮಾಡಿದ್ರು ನ್ಯಾಷನಲ್ ಲಾ ಸ್ಕೂಲ್? ಇಲ್ಲಿ ಆ ತರ ಕ್ರೀಮ್ ಇಲ್ಲಿದೆ. ಸೊ ಹಂಗೆ ನಿಮ್ಮಲ್ಲಿ ನಾನು ಹೇಳ್ತಾ ಇರೋದು, ನಮ್ಮ ಮಕ್ಕಳಿಗೆ ಯು ಶುಡ್ ನಾಟ್ ಲೂಸ್ ಕಾನ್ಫಿಡೆನ್ಸ್ ವಿತ್ ಇನ್ ಯುವರ್ ಸೆಲ್ಫ್. you try, you desire, you dedicate, you discipline, you will be successful. So ಅದಕ್ಕೆ ನೀವೆಲ್ಲ ಕೆಲಸ ಮಾಡಿ. ನಾನು ಮೇಷ್ಟ್ರ ತರ ಜಾಸ್ತಿ ಪಾಠ ಕೇಳೋದು ಬೇಡ ನಮ್ಗೀಗ, ನಿಮಗೂ ಕೇಳಿ 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 ಬೋರ್ ಆಗಿದೆ, ನನಗೆ ಬೇರೆ ಮೀಟಿಂಗ್ಸ್ ಕೂಡ ಆಗಿದೆ. ಸೊ ಎನಿವೆ, ವಿಜ್ಞಾನಿಗಳ ಜಾತ್ರೆ ವಿಧಾನಸೌಧದ ಪಕ್ಕದಲ್ಲೇ ಇದೆ, ಒಳ್ಳೆ ಕೆಲಸ. ಐ ಥಿಂಕ್ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಸೊ ನೀವು ಯಾರು ವಿಜ್ಞಾನಿಗಳು ಯಾರನ್ನು ಅವ್ರ ಸ್ವಂತಕ್ಕೆ ಯಾರು ಏನು ಮಾಡ್ಕೊಂಡಿಲ್ಲ, ದೇ ಹ್ಯಾವ್ ಲೆಫ್ಟ್ ಸಮಥಿಂಗ್ ಟು ದಿ ಸೊಸೈಟಿ. ಅವರೆಲ್ಲ ಈಗೆಲ್ಲ ಕಿರಣ್ ಕುಮಾರ್ ಅವರು ಏನ್ ಮಾಡ್ಕೊಂಡು ಹೋಗಿದ್ದಾರೆ, ಸೊ ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ. ಈಗ ಮೊನ್ನೆ ಚಂದ್ರನ ನೋಡಿದ್ರಿ, ಎಲ್ಲ ಏನ್ ಪಾಪ ದೇ ಹ್ಯಾವ್ ಲೆಫ್ಟ್ ಟು ದಿ ಸೊಸೈಟಿ. ಎಷ್ಟು ಈಗ ಪ್ರಪಂಚದ ಎಲ್ಲಾ ಭಾಗಗಳನ್ನ ಹುಡುಕಿ ಎಲ್ಲಾ ಗ್ರಹಗಳಲ್ಲಿ ಏನೇನಿದೆ ಅಂತೇಳಿ ಏನ್ ಪ್ರಯತ್ನ ಮಾಡ್ತಾ ಇದ್ರೆ, ಇದು ಇಡೀ ಗವರ್ಮೆಂಟ್, ಪ್ರೈಮ್ ಮಿನಿಸ್ಟ್ರೇ ಇದಕ್ಕೆ ಮೊದಲು ಜವಾಹರ್ಲಾಲ್ ನೆಹರು ಕಾಲದಿಂದ ಕೂಡ ಈ ಇಲಾಖೆನ ಪ್ರೈಮ್ ಮಿನಿಸ್ಟ್ರೇ ಇದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಯಾಕಂದ್ರೆ ಇದು ದೇಶದ ಭವಿಷ್ಯ. ವಿ ಆರ್ ಕಾಂಪಿಟಿಂಗ್ ವಿತ್ ವರ್ಲ್ಡ್, ವಿ ಆರ್ ಕಾಂಪಿಟಿಂಗ್ ವಿತ್ ಸೈನ್ಸ್. ಸೊ ಅದರಿಂದ ನಿಮ್ಗೆ ಎಲ್ಲ ಹಳ್ಳಿಲಿ ಇದ್ದೀನಿ, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಲ್ಲ, ಯಾರೋ ಇದ್ರಲ್ಲಿ ಓದಿಲ್ಲ ಅಂತ ನೀವು ಏನ್ ತಿಳ್ಕೊಳ್ಳೋದಂತ ಸಂದರ್ಭ ಇಲ್ಲ. ಆಲ್ ಆಫ್ ಯು ಆರ್ ಟ್ಯಾಲೆಂಟೆಡ್, ಬಟ್ ಯು ಹ್ಯಾವ್ ಟು ಡೆಡಿಕೇಟ್ ಅಂಡ್ ಡಿಸಿಪ್ಲಿನ್, ದೆನ್ ಯು ವಿಲ್ ಬಿ ಸಕ್ಸಸ್ಫುಲ್. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ಸೊ ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. So all teachers ನಾನು ಹೇಳೋದಿಷ್ಟೇ, you should have more debates, you should make more leaders. Leaders ಅನ್ನ ಬರೀ ರಾಜಕಾರಣದಲ್ಲಿ ಇರಿಸಲ್ಲ, ವಾಟ್ ಎವರ್ ದಿ ಪ್ರೊಫೆಷನ್ ಯು ಆರ್ ದೇರ್, they should lead within themselves. ಸೊ ಹಂಗಿದೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಮತ್ತೆ ಯಾವಾಗ ನಿಮ್ನೆಲ್ಲ ಭೇಟಿ ಮಾಡೋಣ. ಮಕ್ಕಳು ಇದು ಈಗ ಜವಾಹರ್ಲಾಲ್ ನೆಹರು ಮಕ್ಕಳ ದಿನಾಚರಣೆ ಅಂತ ನನ್ನ ಬರ್ತಡೇ, ನೀವು ನನ್ನ ಹೆಸರು ಕರೀಕ್ ಹೋಗ್ಬಿಡಿ. ಇವತ್ತು ಜವಾಹರ್ಲಾಲ್ ನೆಹರು ಅವರ ಪ್ಲಾನೆಟೋರಿಯಂ. ಯಾಕೆ ಅವರು ನನ್ನ ಹೆಸರು ಬೇಡ, ನನ್ನ ಹೆಸರಲ್ಲಿ ಮಾಡಬೇಡಿ, ಯು ಕಾಲ್ ಇಟ್ ಚಿಲ್ಡ್ರನ್ಸ್ ಡೇ ಅಂತಂದ್ರೆ, ಚಿಲ್ಡ್ರನ್ಸ್ ಮಕ್ಕಳು ಒಂದು ಹಾಲ್ ಅಂತೆ ಮನ್ಸು. ದೇ ಡಸಂಟ್ ನೋ ಕ್ಯಾಸ್ಟ್, ದೇ ಡಸಂಟ್ ನೋ ಕ್ರೀಡ್, ದೇ ಡಸಂಟ್ ಲುಕ್ ಔಟ್. ಎಲ್ಲ ಇದ್ರಲ್ಲಿ ಏನೂ ಗೊತ್ತಿಲ್ಲ. ಈಗ ನಾವು ಬೆಳೆದಾದ್ಮೇಲೆ ಏನೇನೋ ನಾವು ಲೆಕ್ಕಾಚಾರ ಹಾಕ್ತೀವಿ. ಒಂದ್ ಸಣ್ಣ ಘಟನೆ ಹೇಳ್ಬಿಟ್ಟು ಮಕ್ಕಳಿರೋದಕ್ಕೆ ನಾನು ಐ ವಿಲ್ ಜಸ್ಟ್ ಎಂಡ್ ಮೈ ಸ್ಪೀಚ್. ಒಂದಿನ ನಾನು MLA ಇರ್ಲಿಲ್ಲ, ನಮ್ಮ ಫ್ರೆಂಡ್ ಹರಿಕೋಡೆ ಅಂತ ಒಬ್ರು ಇದ್ರು, ಎಷ್ಟು ಜನ ಗೊತ್ತಿದ್ಯೋ ಅಂತ ಗೊತ್ತಿಲ್ಲ. ಈಸ್ ಹೋಮ್ವರ್ಕ್ ಟುಡೇ. ಅವ್ರ ಮಗನ ಮದುವೆ ಹೋಗ್ತು, ನನ್ನ ಜೊತೆ ಓದ್ತಿದ್ದ ಅವ್ರ ಮಗ. ಓದಿದಾಗ ಅವನಿಗೇನ್ ಹೇಳ್ದ ಅಂತಂದ್ರೆ, ಓದ್ತಾ ಇದೆ, ಮದುವೆಗೆ ಓದಿದೆ, ಬಹಳ ಜನ ಚೀಫ್ ಮಿನಿಸ್ಟರ್ಸ್, ದೊಡ್ಡ ದೊಡ್ಡ ಆಕ್ಟರ್ಸ್ ಎಲ್ಲ ಬಂದಿದ್ರು. ಎಲ್ಲರೂ ಕ್ಯೂ ಅಲ್ಲೇ ನಿಂತ್ಕೊಂಡು ಹೋಗಿ ವಿಶ್ ಮಾಡ್ತಾ ಇದ್ರು. ಇಷ್ಟೇ ದುಡ್ಡು. ಆವತ್ತಿನ ಕಾಲಕ್ಕೆ ಬೆಂಗಳೂರಿಗೆ ಬಹಳ ದೊಡ್ಡ ಶ್ರೀಮಂತರು ಅವರು, ದೊಡ್ಡ ಕುಟುಂಬ, ಇಟ್ಸ್ ಬಿಗ್ ಫ್ಯಾಮಿಲಿ ಇನ್ ಬ್ಯಾಂಗ್ಳೂರ್. ಅವ್ರು ಮದುವೆಗೆ ಹೋಗಿದೆ. ಮದುವೆಗೆ ಹೋದಾಗ ಕೊನೆಗೆ ಇದ್ರ ಜೊತೆಗೆ ತಾಂಬೂಲ ಜೊತೆಗೆ ಮಧ್ಯದಲ್ಲಿ ಒಂದು 25 ಜೊತೆ ಜಾತಿ ಚಾಕ್ಲೇಟ್ ಇತ್ತು, ಎಕ್ಸ್ಲೇರ್ಸ್ ಅದು ಇದು ಎಲ್ಲ ಇತ್ತು, ಕೊಡ್ತಾ ಇದ್ರು. ಎಲ್ಲ ಕೊಟ್ರು. ಆಮೇಲೆ ಆಯ್ತು. ನಾನು ಅದಾದ್ಮೇಲೆ ನೆಕ್ಸ್ಟ್ ಡೇ ಆದ್ಮೇಲೆ ಒಂದು 2 ದಿನ ಆದ್ಮೇಲೆ ತಿರ್ಗಿ ಅವ್ರು ನೋಡಕ್ ಹೋದೆ. ನಾನು ಅವ್ರು ಕೇಳಿದೆ, ಆಯ್ತು ಸ್ವಾಮಿ, ಸರಿ ತಾಂಬೂಲ ಕೊಟ್ರಿ, ತೆಂಗಿನಕಾಯಿ ಎಲ್ಲ ಕೊಟ್ರಿ, ಸ್ವೀಟ್ ಹಾಕಿದ್ರಿ, ಚಾಕ್ಲೇಟ್ ಹಾಕಿಟ್ರಿ ಅಂತ ಕೇಳಿದೆ. ಚಾಕ್ಲೇಟ್ ಇತ್ತಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಒಟ್ಟಿಗೆ ಅವ್ರನ್ನ ಗೌಡ ಅಂತ ಕರೀತಾರೆ. ಗೌಡ, ನೀವ್ ಬಂದ್ರು, ಎಷ್ಟೋ ಜನ ಎಲ್ಲ ದೊಡ್ಡವರೆಲ್ಲ ಬಂದಿದ್ವಿ, ನನ್ನ ಮಗನ್ಗೆ ಇದನ್ನ ಆಶೀರ್ವಾದ ಮಾಡಿ ಅಂತ ಹೇಳಿ ಬಂದಿದ್ವಿ. ಎಷ್ಟು ಜನ ಅಕ್ಷತೆ ಹಾಕಿದ್ರು, ಎಷ್ಟು ಜನ ವಿಶ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಚಾಕ್ಲೇಟ್ ನ ಯಾರು ಓದಿದೀನಿ, ನೀನ್ ತಿಂದ್ರು ಒಂದ್ ತಿಂತಿ ಅಷ್ಟೇ, ಮಿಕ್ಕಿದ್ದ ದಿನ ಎಲ್ಲಿಗೆ ತಗೊಂಡ್ ಹೋಗ್ತೀಯ, ನಿನ್ ಮನೆಗ್ ತಗೊಂಡ್ ಹೋಗ್ತೀಯ, ಮನೆಗ್ ತೆಗೆದುಕೊಂಡು ಹೋಗಿ ಯಾರು ತಿಂತಾರೆ ಅಂತ ಅದನ್ನ ಮಕ್ಳು ತಿಂತಾರೆ. ಅಟ್ಲೀಸ್ಟ್ ಆ ಮಕ್ಳ ವಿಷಯ ಸಾರು ನನ್ನ ಮಗನ ಮೇಲೆ, ನನ್ನ ಸೊಸೆ ಮೇಲೆ ಆ ಮಕ್ಳ ಭಾವನೆ ಹಾಲ್ನಂತೆ ಇರ್ತದೆ ಅಂತೇಳಿ ಹರಿಕೊಡೆಯವರು ನನಗೆ ಹೇಳಿದಂತ ಮಾತು ಇವತ್ತು ನನಗೆ ಬಂತು. ಯಾಕೆಂದ್ರೆ ಸೊ ಯು ಆಲ್ ಆರ್ ಯಂಗ್ ಪೀಪಲ್, ನಿಮಗೆ ಭವಿಷ್ಯ ಬಹಳ ದೊಡ್ಡದಿದೆ. ಸೊ ಯಾವ ದೃಷ್ಟಿನೂ ಇಟ್ಕೊಳ್ದೆ ನೀವು ಈ ರಾಜ್ಯಕ್ಕೆ, ದೇಶಕ್ಕೆ, ಕುಟುಂಬಕ್ಕೆ, ನಿಮ್ ತಂದೆ ತಾಯಿಂದಿರಿಗೆ, ನಿಮ್ಮ ಶಿಕ್ಷಕರು ಯಾರು ನಿಮ್ಗೆ ಸೇವೆ ಮಾಡಿದ್ದಾರೆ, ನಾನು ಅದಕ್ಕೆ ಹೇಳಿದೆ ರೂಟ್ ಟು ಫ್ರೂಟ್ ಅಂತ. ಇದಕ್ಕೆ ರೂಟೇ ನಿಮ್ ಶಿಕ್ಷಕರು, ನಿಮ್ ಪೇರೆಂಟ್ಸ್. ಅವ್ರ ದೊಡ್ಡ ಆಸೆ ಇರ್ತದೆ, ಎಂತ ಪೇರೆಂಟ್ಗೂ ದೇ ವಾಂಟ್ ಟು ಸಿ ಎ ಸಕ್ಸಸ್ಫುಲ್ ಇನ್ ದ ಚಿಲ್ಡ್ರನ್. ಅದು ಬಿಟ್ರೆ ಇನ್ನೇನಿಲ್ಲ. ನಮಗೂ
ನಮ್ಗಿನ್ನ ಮೈ ಚಿಲ್ಡ್ರನ್ ಶುಡ್ ಫ್ಲರಿಶ್ ವೆಲ್ ಅನ್ನೋದು ನಮ್ಗೆಲ್ಲರೂ ಕೂಡ ಆಸೆ. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಯೋಚನೆ ಮಾಡ್ತಾ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್. ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದಂತ ಬೋಸರಾಜ್ ಮತ್ತು ಆಲ್ ಇಸ್ ಟೀಮ್, ಐ ವಿಶ್ ದೆಮ್ ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.